ಇನ್ನು 7 ವರ್ಷಗಳ ಬಳಿಕ ಇರಾನ್ನಿಂದ ಭಾರತ ಗ್ಯಾಸ್ ಖರೀದಿ ಮಾಡ್ತಾ ಇದೆಯಾ? ಎಲ್ಪಿಜಿ ಸಮಸ್ಯೆ ನೀಗಿಸುವುದಕ್ಕೆ ಭಾರತದಿಂದ ಹಗಲಿರುಳು ಯತ್ನವನ್ನು ನಡೆಸಲಾಗ್ತಾ ಇದೆ. ಇರಾನ್ನಿಂದ ಗ್ಯಾಸ್ ಖರೀದಿ ಮಾಡಿರೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. 2019ರಲ್ಲಿ ಕೊನೆಯದಾಗಿ ಗ್ಯಾಸ್ ಅನ್ನ ಖರೀದಿಸಿರುವಂತ ಭಾರತ ಅಮೆರಿಕ ನಿರ್ಬಂಧ ತಾತ್ಕಾಲಿಕ ತೆರವು ಹಿನ್ನೆಲೆಯಲ್ಲಿ ಇರಾನ್ನಿಂದ ಮತ್ತೆ ಗ್ಯಾಸ್ ಅನ್ನ ಖರೀದಿ ಮಾಡೋದಕ್ಕೆ ಸಿದ್ಧತೆಗಳಾಗಿದೆಯಾ? ಹಾಗಾದ್ರೆ ಈಗಾಗಲೇ ಪ್ರಧಾನಿ ಮೋದಿ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇರಾನ್ನ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿರೋದಾಗಿ ಅವರು ಕೂಡ ಟ್ವೀಟ್ಗಳ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಪ್ರಮುಖವಾಗಿ ಈ LPG ಗ್ಯಾಸ್ ಸಮಸ್ಯೆ ಏನಿದೆ, ಇದ್ರ ಜೊತೆಗೆ ಕಚ್ಚಾ ತೈಲ ಸಮಸ್ಯೆ ಏನಿದೆ, ಈ ಸಮಸ್ಯೆಗಳನ್ನು ಬಗೆಹರಿಸುವಂತ ಸಲುವಾಗಿ ಇರಾನ್ನ ವಿದೇಶಾಂಗ ಇಲಾಖೆಯ ಜೊತೆಗೆ ಅಲ್ಲಿನ ಮುಖ್ಯಸ್ಥರ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಅದರಿಂದಾಗಿ 7 ವರ್ಷಗಳ ಬಳಿಕ ಈಗ ಮತ್ತೆ ಭಾರತ ಗ್ಯಾಸ್ ಖರೀದಿ ಮಾಡುತ್ತಾ. ಹಾಗಾದರೆ LPG ಸಮಸ್ಯೆ ನೀಗಿಸೋದಕ್ಕೆ ಭಾರತದಿಂದ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈಗ ಇರಾನ್ನಿಂದ LPG ಗ್ಯಾಸನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಭಾರತ ಸರ್ಕಾರ ಕೂಡ ಈಗಾಗಲೇ ನಿರಂತರವಾಗಿ ಇರಾನ್ ಸರ್ಕಾರದ ಜೊತೆ ಸಂಪರ್ಕದಲ್ಲಿ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗ್ತಾ ಇದೆ.